ನಮಸ್ಕಾರ ಸ್ನೇಹಿತರೆ, ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಧನಸ್ಸು ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ನಿಮ್ಮ ಜೀವನದಲ್ಲಿ ಮಹತ್ತರ ತಿರುವುಗಳನ್ನು ಕೊಡುವಂತಹ ತಿಂಗಳು. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ಸಾಮಾನ್ಯವಾಗಿ ಇರುವುದಿಲ್ಲ. ಒಂದು ಕಡೆ ಅದೃಷ್ಟವಾದರೆ ಇನ್ನೊಂದು ಕಡೆ ಕಂಟಕ. ಇವೆರಡರ ಮಧ್ಯೆ ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಒಂದು ತಪ್ಪು ನಿರ್ಧಾರ ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ತಲೆಕೆಳಗೆ ಮಾಡಬಹುದು. ಎಚ್ಚರ, ಗ್ರಹಗಳು ಈ ತಿಂಗಳು ನಿಮಗೆ ಯಾವ ಸೂಚನೆ ಕೊಡುತ್ತಿವೆ? ಯಾವ ಎಚ್ಚರಿಕೆ ನೀವು ವಹಿಸಬೇಕು? ನಿಮಗೆ ಎದುರಾಗುವ ಕಂಟಕ ಯಾವುದು? ಅದರಿಂದ ಪಾರಾಗುವ ಮಾರ್ಗ ಯಾವುದು? ಎಲ್ಲವನ್ನೂ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ತುಂಬ ಮಹತ್ತರವಾಗಿದೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು, ಯಾವ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನುವ ಮಾಹಿತಿ ಇದರಲ್ಲಿ ಇದೆ. ವಿಡಿಯೋ ಮುಂದುವರಿಸುವ ಮುನ್ನ ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ. ತಿಂಗಳ ಆರಂಭದಲ್ಲಿ ಗುರು ನಿಮ್ಮ ಬೆನ್ನಿಗೆ ನಿಂತಿರುವಂತೆ ಸಪೋರ್ಟ್ ಕೊಡುತ್ತಾನೆ. ನಿಧಾನವಾದರೂ ಸಣ್ಣ ಲಾಭಗಳು ಬರುತ್ತವೆ. ಜುಲೈ 10ರ ನಂತರ ಸೂರ್ಯ ಮತ್ತು ಬುಧ ಕೈ ಜೋಡಿಸಿದಂತೆ ಕೆಲಸ ಮಾಡುತ್ತವೆ ಮತ್ತು ಸಂಪರ್ಕ ಹೊಸ ಅವಕಾಶಗಳಿಂದ ಸ್ಪಷ್ಟ ಲಾಭ ಕಾಣಿಸುತ್ತದೆ. ಮಧ್ಯಭಾಗದಲ್ಲಿ ಮಂಗಳ ನಿಮ್ಮೊಳಗಿನ ಧೈರ್ಯವನ್ನು ಹೆಚ್ಚಿಸಿ ಆಕ್ಷನ್ ತೆಗೆದುಕೊಂಡರೆ ಲಾಭ ಅನ್ನುವ ಪರಿಸ್ಥಿತಿ ತರುತ್ತಾನೆ. ಪೂರಾ ತಿಂಗಳು ಶನಿ ನಿಧಾನವಾಗಿ ನಿಮ್ಮ ಪರಿಶ್ರಮವನ್ನು ಹಣವಾಗಿ ಫಲವಾಗಿ ತಿರುಗಿಸುತ್ತಾನೆ. ಆದರೆ ತಾಳ್ಮೆ ಇರಬೇಕು. ಆದರೆ ರಾಹು ಕೆಲಸ ಸಮಯ ನಿಮ್ಮ ಗಮನ ತಪ್ಪಿಸಿ ಲಾಭ ಮಿಸ್ ಆಗುವಂತೆ ಮಾಡಬಹುದು. ಕೇತು ಕೆಲಸದಲ್ಲಿ ಆಸಕ್ತಿ ಕಡಿಮೆ ಮಾಡಿ ಅವಕಾಶಗಳನ್ನು ಸಡಿಲಗೊಳಿಸಬಹುದು. ಒಟ್ಟಾರೆ ನೋಡಿ, ಮೊದಲ ಭಾಗ ನಿಧಾನವಾಗಿ ಜುಲೈ 8ರ ನಂತರ ಲಾಭದ ದಾರಿ ಸ್ಪಷ್ಟವಾಗಲಿದೆ. ಎಲ್ಲ ಗ್ರಹಗಳ ಸ್ಥಿತಿಯಿಂದ ಪ್ರಭಾವ ಬೀರಲಿದೆ. ನೋಡೋಣ ಧನಸ್ಸು ರಾಶಿಯವರೇ, ಈ ತಿಂಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಕಾಣಿಸಬಹುದು. ನೀವು ಹಾಕಿದ ಯೋಜನೆಗಳು ತಕ್ಷಣ ಫಲ ಕೊಡದೇ ಇದ್ದರೂ ಅದು ವಿಫಲ ಅನ್ನುವುದಿಲ್ಲ. ಇದು ಒಂದು ಸೆಟ್ ಆಗುವ ಹಂತ. ಜುಲೈ 10ರ ನಂತರ ವ್ಯಾಪಾರದಲ್ಲಿ ನಷ್ಟ ಚಲನೆ ಕಾಣಿಸುತ್ತದೆ. ಹೊಸ ಆರ್ಡರ್ಗಳು, ಹೊಸ ಗ್ರಾಹಕರು ಅಥವಾ ಹಳೆಯ ಸಂಪರ್ಕಗಳಿಂದ ಲಾಭದ ದಾರಿ ತೆಗೆಯಬಹುದು. ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಒಂದು ಅವಕಾಶ ನಿಮ್ಮ ಕೈಗೆ ಸಿಗಬಹುದು. ಈ ತಿಂಗಳಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು, ಪಾರ್ಟ್ನರ್ಶಿಪ್ ಅಥವಾ ಜಂಟಿ ವ್ಯವಹಾರಗಳಲ್ಲಿ ಯಾರನ್ನೂ ಅಂಧವಾಗಿ ನಂಬಬೇಡಿ. ಡಾಕ್ಯುಮೆಂಟ್, ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಬಹಳ ಮುಖ್ಯ. ಮಧ್ಯಭಾಗದಲ್ಲಿ ಜುಲೈ 8ರಿಂದ 20 ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭ ಕೊಡಬಹುದು. ಆದರೆ ತುರ್ತು ನಿರ್ಧಾರ ತಪ್ಪು ಮಾಡಿಸಬಹುದು. ತಿಂಗಳ ಕೊನೆಯ ಭಾಗದಲ್ಲಿ ನಿಧಾನವಾಗಿ ಲಾಭ ಸ್ಥಿರವಾಗುತ್ತದೆ. ನೀವು ಮಾಡಿದ ಶ್ರಮಕ್ಕೆ ಫಲ ಕಾಣಲು ಶುರುವಾಗುತ್ತದೆ. ಹಣದ ಓಟ ಸ್ವಲ್ಪ ಸುಧಾರಿಸುತ್ತದೆ. ಧನಸ್ಸು ರಾಶಿಯವರೇ, ಈಗ ನಿಮ್ಮ ಹಣಕಾಸಿನ ನಿಜವಾದ ಸ್ಥಿತಿ ಹೇಗಿರುತ್ತದೆ ನೋಡೋಣ. ಈ ಜುಲೈ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಆರಂಭದಲ್ಲಿ ಸ್ವಲ್ಪ ಒತ್ತಡದಂತೆ ಕಾಣಿಸಬಹುದು. ಹಣ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಖರ್ಚು ಕೂಡ ಹೆಚ್ಚಾಗುತ್ತದೆ. ಕೈಗೆ ಬಂದ ಹಣ ಕೈಯಲ್ಲೇ ಉಳಿಯುತ್ತಿಲ್ಲ ಅನ್ನುವ ಭಾವನೆ ಬರಬಹುದು. ಜುಲೈ 8ರ ನಂತರ ಹಣದ ಪ್ರಭಾವದಲ್ಲಿ ಸಣ್ಣ ಬದಲಾವಣೆ ಕಾಣಿಸುತ್ತದೆ. ಬಾಕಿ ಇದ್ದ ಹಣ ವಾಪಸ್ ಸಿಗುವುದು ಅಥವಾ ಹೊಸ ಆದಾಯದ ದಾರಿ ತೆರೆಯುವುದು ಸಾಧ್ಯ. ನೀವು ನಿರೀಕ್ಷಿಸದೆ ಒಂದು ಹಣಕಾಸಿನ ಸಹಾಯ ಕೂಡ ದೊರೆಯಬಹುದು. ಮಧ್ಯಭಾಗದಲ್ಲಿ ಹಣ ಹೂಡಿಕೆ ಅಥವಾ ದೊಡ್ಡ ಖರ್ಚು ಮಾಡುವ ಆಸೆ ಬರುತ್ತದೆ. ಆದರೆ ಇಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ತುರ್ತು ನಿರ್ಧಾರ ತೆಗೆದುಕೊಂಡರೆ ಹಣ ಸಿಲುಕುವ ಸಾಧ್ಯತೆ ಇದೆ. ತಿಂಗಳ ಕೊನೆಯ ಭಾಗದಲ್ಲಿ ನಿಧಾನವಾಗಿ ಹಣಕಾಸು ಸ್ಥಿತಿ ಸ್ಟೇಬಲ್ ಆಗುತ್ತದೆ. ನೀವು ಮಾಡಿದ ಶ್ರಮಕ್ಕೆ ಅನುಗುಣವಾಗಿ ಹಣ ಬರಲು ಶುರುವಾಗುತ್ತದೆ. ಉಳಿಸುವ ಮನಸ್ಥಿತಿ ಕೂಡ ಬರುತ್ತದೆ. ಆದರೆ ಒಂದು ಎಚ್ಚರಿಕೆ, ಅವಶ್ಯಕತೆ ಇಲ್ಲದೆ ಖರ್ಚು, ಸ್ನೇಹಿತರ ಅಥವಾ ಪರಿಚಿತರ ಮಾತಿಗೆ ಹಣ ಹಾಕುವುದು ತಪ್ಪಿಸಿ. ಇಲ್ಲವಾದರೆ ನಂತರ ಪಶ್ಚಾತ್ತಾಪವಾಗಬಹುದು. ಧನಸ್ಸು ರಾಶಿಯವರೇ, ಈ ಜುಲೈ ತಿಂಗಳಿನ ನಿಮ್ಮ ಕುಟುಂಬ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ಗಮನಿಸಿ. ತಿಂಗಳ ಆರಂಭದಲ್ಲಿ ಮನೆಯಲ್ಲಿ ಸಣ್ಣ ಸಣ್ಣ ಅಸಮ್ಮತಿಗಳು ಕಾಣಿಸಬಹುದು. ಮಾತಿನ ತಪ್ಪು ಅರ್ಥಗಳು ಅಲ್ಪ ವಿಷಯಕ್ಕೂ ಚರ್ಚೆಗಳಾಗುವ ಸಾಧ್ಯತೆ ಇದೆ. ನೀವು ಹೇಳುವುದನ್ನು ಇತರರು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸ್ಥಿತಿ ಬರಬಹುದು. ಜುಲೈ 8ರ ನಂತರ ಕುಟುಂಬದಲ್ಲಿ ವಾತಾವರಣ ನಿಧಾನವಾಗಿ
ಬದಲಾಗುತ್ತದೆ, ಒಗ್ಗಟ್ಟು ಹೆಚ್ಚಾಗುತ್ತದೆ, ದೂರವಾದವರು ಮತ್ತೆ ಹತ್ತಿರವಾಗುವ ಸಂದರ್ಭಗಳು ಬರುತ್ತವೆ, ಶುಭ ಕಾರ್ಯಗಳ ಚರ್ಚೆ ಅಥವಾ ಸಂತೋಷದ ಸುದ್ದಿ ಕೇಳಬಹುದು. ಮಧ್ಯಭಾಗದಲ್ಲಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ, ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಕಡೆ ಇರುತ್ತದೆ. ತಿಂಗಳ ಕೊನೆಯ ಭಾಗದಲ್ಲಿ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸ್ಥಿರವಾಗುತ್ತದೆ, ನಿಮ್ಮ ಬೆಂಬಲಕ್ಕೆ ಎಲ್ಲರೂ ನಿಂತಿರುವ ಭಾವನೆ ನಿಮಗೆ ಸಿಗುತ್ತದೆ. ಆದರೆ ಒಂದು ಸಣ್ಣ ಸೂಚನೆ, ಈ ತಿಂಗಳಲ್ಲಿ ಮಾತಿನ ಮೇಲೆ ಹಿಡಿತವಿರಲಿ, ಅಲ್ಪ ಕೋಪವು ದೊಡ್ಡ ವಿಷಯವಾಗಬಹುದು. ಈ ಜುಲೈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿರುತ್ತದೆ? ತಿಂಗಳ ಆರಂಭದಲ್ಲಿ ಸ್ವಲ್ಪ ದಣಿವು, ಆಲಸ್ಯ, ನಿದ್ರೆ ಸರಿಯಾಗಿ ಬರದೆ ಸಮಸ್ಯೆ ಕಾಣಬಹುದು. ದೇಹಕ್ಕಿಂತ ಮನಸ್ಸಿನ ಒತ್ತಡ ಹೆಚ್ಚು ಅನಿಸುವ ಸಾಧ್ಯತೆ ಇದೆ. ಜುಲೈ 8ರ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ, ಎನರ್ಜಿ ನಿಧಾನವಾಗಿ ಹೆಚ್ಚಾಗುತ್ತದೆ, ನೀವು ಮತ್ತೆ ಆಕ್ಟಿವ್ ಆಗಿ ಫೀಲ್ ಮಾಡಿಕೊಳ್ಳುತ್ತೀರಿ. ಮಧ್ಯಭಾಗದಲ್ಲಿ ಜಾಸ್ತಿ ಕೆಲಸ, ಓಡಾಟದಿಂದ ದೇಹಕ್ಕೆ ಒತ್ತಡ ಬರುತ್ತದೆ, ತಲೆನೋವು, ಸಣ್ಣ ದೇಹದ ನೋವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ತಿಂಗಳ ಕೊನೆಯ ಭಾಗದಲ್ಲಿ ಆರೋಗ್ಯ ಸ್ಟೇಬಲ್ ಆಗುತ್ತದೆ, ನೀವು ನಿಮ್ಮ ರೂಟೀನ್ ಸರಿಯಾಗಿ ಇಟ್ಟರೆ ದೇಹ ಮತ್ತು ಮನಸ್ಸು ಎರಡು ಬ್ಯಾಲೆನ್ಸ್ ಆಗಿರುತ್ತದೆ. ಒಂದು ಮುಖ್ಯ ಸಲಹೆ, ನೀರು ಹೆಚ್ಚು ಕುಡಿಯಿರಿ, ನಿದ್ರೆ ಸರಿಯಾಗಿ ತೆಗೆದುಕೊಳ್ಳಿ ಮತ್ತು ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ. ಇನ್ನೂ ಮುಖ್ಯವಾಗಿ ಧನಸ್ಸು ರಾಶಿಯವರೇ, ಈ ಜುಲೈ ತಿಂಗಳಲ್ಲಿ ನಿಮಗೆ ಎದುರಾಗುವ ಕಂಟಕ ತುಂಬ ಸೂಕ್ಷ್ಮವಾದದ್ದು. ಅದು ಹೊರಗಿನ ಸಮಸ್ಯೆಗಿಂತ ಹೆಚ್ಚು ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಇದೆ. ಒಂದು ಕ್ಷಣದ ಆತುರ, ಒಬ್ಬರ ಮಾತಿನ ಮೇಲೆ ಅಂಧ ನಂಬಿಕೆ ಅಥವಾ ಸಂಪೂರ್ಣ ವಿಚಾರಿಸದೆ ತೆಗೆದುಕೊಳ್ಳುವ ಒಂದು ನಿರ್ಧಾರ, ಇವುಗಳಲ್ಲಿ ಯಾವುದಾದರೂ ಒಂದು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕೊಂಡೊಯ್ಯುವ ಸಾಧ್ಯತೆ ಇದೆ. ಇದೇ ತಿಂಗಳ ದೊಡ್ಡ ಕಂಟಕ, ವಿಶೇಷವಾಗಿ ಹಣಕಾಸು ವ್ಯವಹಾರಗಳ ಸಂಬಂಧಗಳ ವಿಷಯದಲ್ಲಿ. ನೀವು ತೆಗೆದುಕೊಳ್ಳುವ ತ್ವರಿತ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು, ಆದರೆ ಇದರಿಂದ ಪಾರಾಗುವ ಮಾರ್ಗವೂ ಇದೆ. ಮೊದಲನೆಯದು, ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ, ಮತ್ತೊಮ್ಮೆ ಪರಿಶೀಲಿಸಿ. ಎರಡನೆಯದು, ಯಾರನ್ನೂ ಅಂಧವಾಗಿ ನಂಬಬೇಡಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಮೂರನೆಯದು, ತಾಳ್ಮೆ ಇಡಿ, ಇದೀಗ ಮಾಡಲೇಬೇಕು ಅನ್ನುವ ಒತ್ತಡಕ್ಕೆ ಬಿದ್ದು ನಿರ್ಧಾರ ತೆಗೆದುಕೊಳ್ಳಬೇಡಿ. ನಾಲ್ಕನೆಯದು, ಹಿರಿಯರ ಸಲಹೆ ಅಥವಾ ಅನುಭವಿಗಳ ಮಾರ್ಗದರ್ಶನ ಪಡೆದುಕೊಳ್ಳಿ. ಒಂದು ಸಣ್ಣ ಆಧ್ಯಾತ್ಮಿಕ ಪರಿಹಾರ, ಪ್ರತಿ ಮಂಗಳವಾರ ಅಥವಾ ಗುರುವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಜೈ ಆಂಜನೇಯ ಎಂದು ನಲ್ಲಿ ಜಪ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತದೆ ಮತ್ತು ತಪ್ಪು ನಿರ್ಧಾರದಿಂದ ನಿಮ್ಮನ್ನು ದೂರ ಇಡುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಗೆಲುವು ನಿಮ್ಮ ಬುದ್ಧಿ ಮತ್ತು ತಾಳ್ಮೆಯಲ್ಲಿದೆ. ಗ್ರಹಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ, ಆದರೆ ಅದೇ ಸಮಯದಲ್ಲಿ ಒಂದು ದೊಡ್ಡ ಅವಕಾಶಗಳನ್ನು ಕೂಡ ಕೊಡುತ್ತಿವೆ. ನೀವು ಎಚ್ಚರಿಕೆಯಿಂದ ಒಂದು ಸರಿಯಾದ ಹೆಜ್ಜೆ ಇಟ್ಟರೆ ಈ ಕಂಟಕವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ. ಈ ಜುಲೈ ತಿಂಗಳು ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ಸಮಯ. ಎಚ್ಚರಿಕೆಯಿಂದ ನಡೆದು ನಂಬಿಕೆಯಿಂದ ಮುಂದೆ ಸಾಗಿ. ಜೈ ಆಂಜನೇಯ. ಎಲ್ಲರಿಗೂ ಶುಭವಾಗಲಿ.